ಹಲೋ ಹಲೋ ವಿವರ್ಸ್. ಟೈಮ್ ವೇಸ್ಟ್ ಮಾಡದಲ್ಲೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಟಾಪಿಕ್ ಬಂದು ವರ್ಸ್ಟ್ ವರ್ಸಸ್ ಬೆಸ್ಟ್ ರಿಮೇಕ್ ಅಂತ. ಬೆಸ್ಟ್ ಕಮ್ಸ್ ಆಫ್ಟರ್ ವರ್ಸ್ಟ್ ಅಂತಾರಲ್ಲ, ಅದಕ್ಕೆ ಫಸ್ಟ್ ವರ್ಸ್ಟ್ ರಿಮೇಕ್ ಲಿಸ್ಟ್ಕೊಂಡು ನೋಡ್ಕೊಂಬರೋಣ ಬನ್ನಿ. ವರ್ಸ್ಟ್ ರಿಮೇಕ್ ಅಂತಿದ್ದಂಗೆನೆ ನನ್ನ ಮೈಂಡ್ ಅಲ್ಲಿ ಬರೋ ಮೊದಲನೇ ಮೂವಿನೇ ಬೃಂದಾವನ. ತೆಲುಗಿನ ಬೃಂದಾವನಂ ರಿಮೇಕ್ ಆಗಿರೋದೇ ಈ ನಮ್ಮ ಕನ್ನಡದ ಬೃಂದಾವನ. ಹೀರೋ ಇಂಟ್ರೊಡಕ್ಷನ್ ಸೀನೇ ಒಂಥರ ಸ್ವಲ್ಪ ನನಗೆ ಯಾಕೋ ಕ್ರಿಂಜ್ ಅನ್ನಿಸ್ತು. ಒರಿಜಿನಲ್ ಮೂವಿಲಿ ಹೀರೋ ಬೈಕಲ್ಲಿ ಬಂದ್ರೆ, ಇದರಲ್ಲಿ ಹೀರೋ ಹೆಲಿಕಾಪ್ಟರ್ ಬರೋದು, ಅದ್ರ ಜೊತೆಗೆ ವರ್ಸ್ಟ್ VFX ಅಂಡ್ ಕ್ಯಾಮ್ರಾ ಕ್ವಾಲಿಟಿ ಅಂತೂ ಕಿತ್ತೋಗಿರೋ ತರ ಇದೆ. ಅದಕ್ಕೋಸ್ಕರನೇ ನನಗೆ ಇದು ಒನ್ ಆಫ್ ದ ವರ್ಸ್ಟ್ ರಿಮೇಕ್ ಅಂತ ಅನ್ಸಿದ್ದು. ಈ ಮೂವಿ ಸ್ಟೋರಿನೇ ಸ್ವಲ್ಪ ಕ್ರಿಂಜು. ಒರಿಜಿನಲ್ ಆಗಿರಲಿ ರಿಮೇಕ್ ಆಗಿರಲಿ, ಒಬ್ಬ ಹೀರೋಗೆ ಇಬ್ರು ಹೀರೋಯಿನ್ಸ್ ಅಂತೆ. ಇದೇನಿದು ಕ್ರಿಂಜ್ ಅಂತ ಅನ್ಸೋದಿಲ್ವಾ? ಸ್ಟೋರಿ ಎಷ್ಟೇ ಕ್ರಿಂಜ್ ಆಗಿದ್ರು ಅದನ್ನ ನಾವು ಯಾವ ತರ ಪ್ರೆಸೆಂಟ್ ಮಾಡ್ತೀವಿ, ಆಡಿಯನ್ಸ್ಗೆ ನಾವು ಅದನ್ನ ಯಾವ ತರ ಎಕ್ಸಿಕ್ಯೂಟ್ ಮಾಡಿದೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಸ್ಯಾಡ್ಲಿ ಕನ್ನಡದ ಬೃಂದಾವನ ಅದು ಯಾವುದೇ ವಿಷಯದಲ್ಲೂ ಆಡಿಯನ್ಸ್ ಸ್ಯಾಟಿಸ್ಫೈ ಮಾಡಲಿಲ್ಲ. ಅದು ಅಲ್ಲದೆ ಒರಿಜಿನಲ್ ಇಂದನೇ ಎಲ್ಲಾ ಸೀನ್ ಡಿಟ್ ಈವನ್ ಡೈಲಾಗ್ ವೈಸ್ ಕಾಪಿ ಹೊಡೆದ್ರೆ ಯಾರಿಗೆ ತಾನೇ ಇಂಟ್ರೆಸ್ಟ್ ಬರುತ್ತೆ ಹೇಳಿ. ಬಟ್ ಈ ಕ್ರಿಂಜ್ ಸ್ಟೋರಿನೂ ಕೂಡ ಜೂನಿಯರ್ NTR ಅವರು ತುಂಬಾನೇ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಬಟ್ ನಮ್ಮ ಕನ್ನಡದ ಮೂವಿ ವಿಷಯಕ್ಕೆ ಬಂದ್ರೆ ಎಮೋಷನಲಿ ಕನೆಕ್ಟ್ ಆಗಕ್ಕೆ ಯಾವ ತರನೂ ಇಲ್ಲ. ತೆಲುಗಲ್ಲಿ ಪ್ರಕಾಶ್ ರಾಜ್ ಅವರ ಪರ್ಫಾರ್ಮೆನ್ಸ್ ಹೋಲಿಸಿದ್ರೆ ಕನ್ನಡದಲ್ಲಿ ಈ ಆಕ್ಟರ್ ಆ ಲೆವೆಲ್ಗೆ ಪರ್ಫಾರ್ಮ್ ಮಾಡಿಲ್ಲ ಅಂತಾನೆ ಹೇಳ್ತೀನಿ. ಬಟ್ ಅಲ್ಪ ಸ್ವಲ್ಪನಾದ್ರೂ ನನಗೆ ಈ ಮೂವಿಲಿ ತುಂಬಾ ಇಷ್ಟ ಆದಂತಹ ಫ್ಯಾಕ್ಟರ್ ಏನಾದ್ರೂ ಇದ್ರೆ ಅಂದ್ರೆ ಕನ್ನಡದ ಬೃಂದಾವನದಲ್ಲಿ ಅದು ಕುರಿ ಪ್ರತಾಪ್ ಅವರ ಕಾಮಿಡಿ. ಅದು ಬಿಟ್ರೆ ನಮ್ಮ ಕನ್ನಡದ ಆಕ್ಟರ್ ಸಾಯಿ ಕುಮಾರ್ ಅವರ ಆಕ್ಟಿಂಗ್ ಅಷ್ಟೇನೆ. ಸಾಯಿ ಕುಮಾರ್ ಆಕ್ಟಿಂಗ್ ನ ಬಿಟ್ರೆ ನನಗೆ ಇಷ್ಟ ಆಗಿದ್ದು ಕನ್ನಡದಲ್ಲಿ ಬರೀ ಈ ಮೂವಿಲಿ ಬಂದಂತ ಸಾಂಗ್ಸ್. ಹರಿಕೃಷ್ಣ ಅವರ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಆ ಸಾಂಗ್ ನ ಇವರು ಪಿಕ್ಚರೈಸ್ ಮಾಡಿರುವಂತ ವಿಧಾನ ಅಂಡ್ ಕೋರಿಯೋಗ್ರಫಿ ತುಂಬಾನೇ ಇಷ್ಟ ಆಯ್ತು. ನಾನು ಇದರಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಾನು ಹೇಳ್ತಾ ಇರೋದು ಸಿನಿಮಾ ಕ್ವಾಲಿಟಿ ವೈಸ್ ಅದನ್ನ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಅಂಡ್ ಪರಭಾಷಿಕರು ನಮ್ಮ ಕನ್ನಡ ಇಂಡಸ್ಟ್ರಿನ ಆಡ್ಕೊಳ್ಳೋದಕ್ಕೆ ಈ ರೀಮೇಕ್ ಕೂಡ ಒಂದು ರೀಸನ್ ಅಂತ ಹೇಳ್ತೀನಿ. ಅವ್ರ ಕತೆನ ನಾವು ಹೇಗೆ ಹಾಳು ಮಾಡಿದೀವಿ ಅಂತ ಯಾವಾಗ್ಲೂ ಕನ್ನಡದವ್ರನ್ನ ಟ್ರೋಲ್ ಮಾಡ್ತಿರ್ತಾರೆ. ಅದಕ್ಕೆ ನಾವು ಯಾವತ್ತು ದಾರಿ ಮಾಡ್ಕೊಡ್ಬಾರ್ದು ಅಂತ ಅನ್ಕೊಂಡು ಈ ಸಿನಿಮಾನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇನ್ನೊಂದು ತಮಾಷೆ ವಿಷಯ ಏನು ಗೊತ್ತಾ? ಕನ್ನಡದಲ್ಲಿ ಇಷ್ಟು ಕಷ್ಟಪಟ್ಟು ರೀಮೇಕ್ ಮಾಡಿದ್ರು ಕೂಡ ನಮ್ಮ ಸುವರ್ಣ ಚಾನೆಲ್ ಅವರು ಗೋಕುಲದಲ್ಲಿ ಕೃಷ್ಣ ಅನ್ನೋ ಹೆಸರಲ್ಲಿ ಇದೇ ಮೂವಿನ ಕನ್ನಡದಲ್ಲಿ ಡಬ್ ಮಾಡಿ ಪ್ರಸಾರ ಮಾಡ್ತಾರೆ. ಆ ಚಾನಲ್ ಯಾಕೋ ಬರ್ತಾ ಬರ್ತಾ ಎಲ್ಲಾ ತೆಲುಗು ಮೂವೀಸ್ ನ ಕನ್ನಡದಲ್ಲಿ ಡಬ್ ಮಾಡ್ತಿದ್ದಾರೆ. ನಿಮಗೇನಾದ್ರೂ ಇಷ್ಟ ಇತ್ತು ಅಂತಂದ್ರೆ ಅದನ್ನ ನೀವು ನೋಡ್ಬೋದು. ಒರಿಜಿನಲ್ ಮೂವಿನ ಯೂಟ್ಯೂಬ್ ಅಲ್ಲಿ ನೋಡಿ ಅಂತ ಪ್ರಿಫರ್ ಮಾಡ್ತೀನಿ. ನೆಕ್ಸ್ಟ್ ಮೂವಿ ಕನ್ನಡದ ಕಂಠೀರವ ವಿಚ್ ಇಸ್ ರಿಮೇಕ್ ಆಫ್ ತೆಲುಗು ಸಿಂಹಾದ್ರಿ ಮೂವಿ. ತಮಾಷೆ ಏನು ಅಂದ್ರೆ ಇದು ಕೂಡ ಜೂನಿಯರ್ NTR ಅವರು ಮಾಡಿದ ಮೂವಿನೇ. ಅದರಲ್ಲೂ ರಾಜಮೌಳಿ ಅವರ ಡೈರೆಕ್ಷನ್ ಅಲ್ಲಿ ಬಂದಂತ ಒನ್ ಆಫ್ ದ ಬೆಸ್ಟ್ ಮೂವಿ ಅದು. ಕ್ವಾಲಿಟಿ ವೈಸ್, ಪ್ರೊಡಕ್ಷನ್ ವ್ಯಾಲ್ಯೂ ವೈಸ್ ತುಂಬಾನೇ ಚೆನ್ನಾಗಿದೆ. ಬರೀ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಒರಿಜಿನಲ್ ಸಿಂಹಾದ್ರಿ ಮೂವಿಲಿ ಕ್ರಿಂಜ್ ಸೀನ್ಸ್ ಗಳು ತುಂಬಾ ಇದೆ. ಈ ಮೂವಿನ ಕನ್ನಡದಲ್ಲಿ ರಿಮೇಕ್ ಮಾಡಬೇಕಾದ್ರೆ ಅವರು ಮಾಡದಂತ ಮೇಜರ್ ಮಿಸ್ಟೇಕ್ ದುನಿಯಾ ವಿಜಯ್ ಅವ್ರನ್ನ ಈ ರೋಲ್ಗೆ ಸೆಲೆಕ್ಟ್ ಮಾಡಿದ್ದು. ನೋಡಿ, ಕೆಲವು ಆಕ್ಟರ್ಸ್ ಗಳು ಕೆಲವು ಪಾತ್ರಕ್ಕೆ ಸೆಟ್ ಆಗ್ತಾರೆ ಅಂಡ್ ಕೆಲವು ಪಾತ್ರಗಳಿಗೆ ಸೆಟ್ ಆಗೋದಿಲ್ಲ. ಅದರಲ್ಲೂ ದುನಿಯಾ ವಿಜಯ್ ಅವರು ನಮ್ಮ ಕನ್ನಡದವರು, ಅದರಲ್ಲೂ ಪಕ್ಕಾ ಲೋಕಲ್ ಸ್ಟಾರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರನ್ನ ಸಿಂಹಾದ್ರಿ ಅನ್ನೋ ಒಂದು ಫಿಕ್ಷನಲ್ ಅಂಡ್ ಕ್ರಿಂಜ್ ಸ್ಟೋರಿಗೆ ಸೆಲೆಕ್ಟ್ ಮಾಡಿದ್ದೆ ಮೊದಲನೇ ತಪ್ಪು. ನಿಜ ಹೇಳ್ಬೇಕು ಅಂದ್ರೆ ದುನಿಯಾ ವಿಜಯ್ ಸರ್ಗೆ ರೀಮೇಕ್ ಗಿಂತ ಸ್ವಮೇಕ್ ಮೂವಿಗಳೇ ತುಂಬಾನೇ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ತೆಲುಗಿನ ಸಿಂಹಾದ್ರಿ ಬಂದು ಅಯ್ಯೋ ಅಂತ ಗ್ರೇಟ್ ಕತೆ, ಇದನ್ನ ರಿಮೇಕ್ ಮಾಡ್ಲೇಬೇಕು ಅಂತ ಏನಿರ್ಲಿಲ್ಲ. ಬಟ್ ಕನ್ನಡದಲ್ಲಿ ಅದನ್ನ ರಿಮೇಕ್ ಮಾಡಿದ್ರು ಕೂಡ ಪ್ರೊಡಕ್ಷನ್ ವ್ಯಾಲ್ಯೂ ವೈಸ್ ಅವರು ಸ್ವಲ್ಪ ಕೇರ್ ನ ತಗೊಬೇಕಾಗಿತ್ತು. ಜೂನಿಯರ್ NTR ಅವರು ಆ ಮೂವಿಲಿ ಆಕ್ಟ್ ಮಾಡಬೇಕಾದ್ರೆ ಅವ್ರಿಗೆ ಏಜ್ಗೆ ತಕ್ಕನಾಗಿ ಆ ಸ್ಟೋರಿನ ಬಿಲ್ಡ್ ಮಾಡಿದ್ರು. ತೆಲುಗು ಆಡಿಯನ್ಸ್ಗೆ ತಕ್ಕನಾಗಿ ಅವರ ನೇಟಿವಿಟಿ ತಕ್ಕನಾಗಿ ಅಲ್ಲಿ ಸ್ಟೋರಿ ಆಗ್ಲಿ ಸೀನ್ಸ್ ಆಗ್ಲಿ ಬರ್ಕೊಂಡಿದ್ರು. ಕೆಲವು ಸೀನ್ಸ್ ಕನ್ನಡ ನೇಟಿವಿಟಿಗೆ ಸೆಟ್ ಆಗೋದಿಲ್ಲ. ಸಿಂಹಾದ್ರಿ ಸ್ಟೋರಿ ಕೂಡ ಅಂತ ಗ್ರೇಟ್ ಸ್ಟೋರಿ ಏನಂತಲ್ಲ, ತೆಲುಗು ಆಡಿಯನ್ಸ್ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ ಬರ್ತಾ ಇರೋಂತ ಸ್ಟೋರಿನೇ. ಬಟ್ ಇಂಟರ್ವಲ್ ಸೀನ್ ತುಂಬಾನೇ ಚೆನ್ನಾಗಿದೆ ಅದರಲ್ಲಿ. ಅದರಲ್ಲೂ ಸಿನಿ ಫೋಟೋಗ್ರಫಿ ಒನ್ ಆಫ್ ದ ಟಾಪ್ ನಾಚ್ ಸಿನಿ ಫೋಟೋಗ್ರಫಿ ಅಂತ ಹೇಳ್ತೀನಿ. ಸ್ಯಾಡ್ಲಿ ಕನ್ನಡದಲ್ಲಿ ಇದನ್ನ ರೀಮೇಕ್ ಮಾಡ್ಬೇಕಾದ್ರೆ ಅವರ ಲೆವೆಲ್ಗೆ ಮ್ಯಾಚ್ ಆಗೋ ಹಾಗೆ ನಾವು ಮಾಡ್ಲಿಲ್ಲ. ಅದಕ್ಕೋಸ್ಕರನೇ ಈ ಮೂವಿನ ಸ್ವಲ್ಪ ವರ್ಸ್ಟ್ ಅಂತ ಹೇಳ್ತೀನಿ. ಅದು ಅಲ್ಲದೆ ಅವರು ಸೆಲೆಕ್ಟ್ ಮಾಡಿರುವಂತಹ ಕ್ಯಾರೆಕ್ಟರ್ಸ್ ಅದರ್ ದ್ಯಾನ್ ದುನಿಯಾ ವಿಜಯ್,
ಎಲ್ಲರೂ ಒಂದ್ ಸ್ವಲ್ಪ ಕ್ರಿಂಜ್ ಆಕ್ಟಿಂಗ್ ಮಾಡಿದ್ದಾರೆ ಈ ಮೂವಿಲಿ ಅಂತ ಹೇಳ್ತೀನಿ. ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಈ ಮಾತುಗಳೆಲ್ಲ ಜಸ್ಟ್ ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ. ದುನಿಯಾ ವಿಜಯ್ ಸರ್ ಅಂದ್ರೆ ನನಗೂ ಕೂಡ ರೆಸ್ಪೆಕ್ಟ್ ಇದೆ, ನಿಮ್ಮಲ್ಲೂ ಕೂಡ ಅವ್ರಿಗೆ ತುಂಬಾನೇ ಫ್ಯಾನ್ಸ್ ಇರಬಹುದು. ಅಲ್ಲ, ನಮ್ಮ ಫೇವ್ರೆಟ್ ಹೀರೋ ಈ ತರ ಒಂದು ಕ್ರಿಂಜ್ ಮೂವಿಲಿ ಆಕ್ಟ್ ಮಾಡಿದ್ರೆ ನಮಗೆ ಬೇಜಾರಾಗುತ್ತೋ ಇಲ್ವೋ ಹೇಳಿ. ಸೊ ಅದಕ್ಕೋಸ್ಕರ ಈ ಮೂವಿನ ಒನ್ ಆಫ್ ದ ವರ್ಸ್ಟ್ ರೀಮೇಕ್ ಅಂತ ಹೇಳ್ತಿದ್ದೀನಿ. ಸದ್ಯ ನಮ್ಮ ಪುಣ್ಯಕ್ಕೆ ಸಿಂಹಾದ್ರಿನ ಸುವರ್ಣ ಚಾನಲ್ ಅವ್ರು ಕನ್ನಡದಲ್ಲಿ ಡಬ್ ಮಾಡಿಲ್ಲ, ತೆಲುಗಲ್ಲಿ ಯೂಟ್ಯೂಬ್ ಅಲ್ಲಿ ಇದೆ, ಒಂದ್ಸಲ ನೀವು ನೋಡಬಹುದು. ಅನದರ್ ಒನ್ ಇನ್ ದ ಲಿಸ್ಟ್ ಇಸ್ ಮಿಸ್ಟರ್ ತೀರ್ಥ, ಮಲಯಾಳಂನ ಸ್ಫಟಿಕ ಮೂವಿಯ ರೀಮೇಕ್. ತುಂಬಾ ಜನಕ್ಕೆ ಈ ಮೂವಿ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಅಂತಾನೆ ಗೊತ್ತಿಲ್ಲ, ಅದ್ ನನಗೂ ಚೆನ್ನಾಗಿ ಗೊತ್ತು. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಈ ಮೂವಿನ ಡೈರೆಕ್ಟ್ ಮಾಡಿದವರು ಸಾಧಕ್ ಕೋಕಿಲ ಸರ್. ರೀಮೇಕ್ ಮೂವಿ ಆಗಿದ್ರು ಅದನ್ನ ಸೌಮ್ಯಕ್ಗಿಂತ ಚೆನ್ನಾಗಿ ಅದನ್ನ ತೋರಿಸೋರು ನಮ್ಮ ಸುದೀಪ್ ಸರ್. ಬಟ್ ಅವರ ಕೆರಿಯರ್ ಅಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸಾಸ್ಟರ್ ಮೂವಿ ಅಥವಾ ವರ್ಸ್ಟ್ ಮೂವಿ ಅಂತಾದ್ರೂ ಇದ್ರೆ ಅದು ಈ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೆಸ್ಟ್ ಕಮ್ಸ್ ಆಫ್ಟರ್ ವರ್ಸ್ಟ್ ಅಂತಾರಲ್ಲ, ಬನ್ನಿ ಈಗ ಬೆಸ್ಟ್ ರೀಮೇಕ್ ಮೂವೀಸ್ಗಳು ಯಾವ್ದು ನೋಡ್ಕೊಂಬರೋಣ. ಕನ್ನಡದಲ್ಲೇ ಒನ್ ಆಫ್ ದ ಬೆಸ್ಟ್ ರೀಮೇಕ್ ಲಿಸ್ಟ್ ಗಳಲ್ಲಿ ಫಸ್ಟ್ ಯಾವ್ದನ್ನ ನಾನ್ ಪ್ಲೇಸ್ ಮಾಡ್ತೀನಿ ಅಂದ್ರೆ ಅದು ಚೆಲುವಿನ ಚಿತ್ತಾರ. ಇದು ತಮಿಳ್ನ ಕಾದಲ್ ಮೂವಿಯ ರೀಮೇಕ್. ಇದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಕೋಮಲ್ ಸರ್ ಅವರ ಕಾಮಿಡಿ. ಇನ್ನೊಂದು ಫ್ಯಾಕ್ಟ್ ಏನು ಅಂತಂದ್ರೆ, ಈ ಮೂವಿ ಅಂದ್ರೆ ಒರಿಜಿನಲ್ ಕಾದಲ್ ಮೂವಿ ತಮಿಳುನಾಡಲ್ಲಿ ನಡೆದಂತಹ ಒನ್ ಆಫ್ ದ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಮೂವಿ ಅಂತೆ. ಅದನ್ನ ಕನ್ನಡದಲ್ಲಿ ತಮಿಳವ್ರಿಗಿಂತ ಚೆನ್ನಾಗಿ, ಎಸ್ಪೆಷಲಿ ಪ್ರೊಡಕ್ಷನ್ ವ್ಯಾಲ್ಯೂಸ್ ತುಂಬಾ ರಿಚ್ ಆಗಿ ಮಾಡಿದ್ದಾರೆ. ನಮ್ಗೆಲ್ರಿಗೂ ಒನ್ ಆಫ್ ದ ಬೆಸ್ಟ್ ಮೆಮೊರಿ ಕೊಟ್ಟಂತ ಮೂವಿ ಇದು. ಸೆಕೆಂಡ್ ಇನ್ ದ ಲಿಸ್ಟ್ ಇಸ್ ಅಧ್ಯಕ್ಷ, ವರ್ತ ಪಡಾದ ವಾಲಿಬಾಲ್ ಸಂಗಮ್. ತುಂಬಾ ಉದ್ದ ಇದೆಯಲ್ಲ ಹೆಸರು, ನನಗೂ ಹಂಗೆ ಅನಿಸ್ತು. ಅಂದ್ರೆ ಕನ್ನಡದಲ್ಲಿ ಅರ್ಥ ಚಿಂತೆ ಇಲ್ಲದ ತುಂಡೈಕ್ಳು. ಇದನ್ನ ಕನ್ನಡದಲ್ಲಿ ಅಧ್ಯಕ್ಷ ಆಗಿ ಶರಣ್ ಸರ್ ಅಂಡ್ ಚಿಕ್ಕಣ್ಣ ಅವರು ಆಕ್ಟ್ ಮಾಡಿ ಒರಿಜಿನಲ್ ಮೂವಿನೇ ಮೀರಿಸಿದಂತ ರೀಮೇಕ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಟರ್ಸ್ ಗಳ ಸೆಲೆಕ್ಷನ್ ಆಗಿರ್ಬೋದು, ಮ್ಯೂಸಿಕ್, ಸಾಂಗ್ಸ್, ಕಾಮಿಡಿ ಎಲ್ಲದು ನಂಗೆ ತುಂಬಾ ಇಷ್ಟ ಆಯ್ತು. ಈವನ್ ಆ ತಮಿಳಲ್ಲಿರೋ ಸೀನ್ಸ್ ನೇ ಡಿಟ್ ಕಾಪಿ ಮಾಡಿದ್ರು ಕೂಡ ನಮ್ಮ ಕನ್ನಡಕ್ಕೆ ತಕ್ಕನಾಗಿ ಸೀನ್ಸ್ ಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದಾರೆ. ತಮಿಳಲ್ಲಿ ಶಿವಕಾರ್ತಿಕೇಯನ್ ಅಂಡ್ ಸೂರ್ಯ ಅವರ ಕಾಂಬಿನೇಷನ್ ನ ಎಷ್ಟು ಚೆನ್ನಾಗಿ ಜನ ಎಂಜಾಯ್ ಮಾಡಿದ್ರು, ಕನ್ನಡದಲ್ಲಿ ಕೂಡ ನಮ್ಮ ಚಿಕ್ಕಣ್ಣ ಅಂಡ್ ಶರಣ್ ಸರ್ ಅವರ ಕಾಂಬಿನೇಷನ್ ಅಷ್ಟೇ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒರಿಜಿನಲ್ ಮೂವಿನ ನೋಡಿ ನಮ್ ಕನ್ನಡ ಮೂವಿನ ನೀವು ನೋಡಿದ್ರೆ ನಮ್ ಕನ್ನಡ ಮೂವಿನೇ ಒರಿಜಿನಲ್ ತಮಿಳ್ ಮೂವಿಗಿಂತ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ. ನಂದಕಿಶೋರ್ ಸರ್ ಅವರು ರೀಮೇಕ್ ಮೂವೀಸ್ ನ ಎಷ್ಟೋ ಚೆನ್ನಾಗಿ ಮಾಡ್ತಾ ಇದ್ರು ಗುರು. ಅಂಡ್ ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ಜಾಕ್ಸನ್. ಇದಕ್ಕೆ ದಾನ್ ಆಸೆ ಪಟ್ಟೆ ಬಾಲಕುಮಾರ, ನನಗೆ ಪ್ರೊನೌನ್ಸ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತದೆ. ಆ ಮೂವಿಯ ಕನ್ನಡ ರೀಮೇಕ್ ಇದು. ಅದರಲ್ಲಿ ವಿಜಯ್ ಸೇತುಪತಿ ಅವರು ಆಕ್ಟ್ ಮಾಡಿದ್ರೆ ಕನ್ನಡದಲ್ಲಿ ನಮ್ಮ ದುನಿಯಾ ವಿಜಯ್ ಅವರು ಆಕ್ಟ್ ಮಾಡಿದ್ದಾರೆ. ಎರಡೂ ಭಾಷೆಯ ಎರಡೂ ವಿಜಯಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಮೂವಿಲಿ. ಈ ಮೂವಿ ಕೂಡ ಒರಿಜಿನಲ್ ಗಿಂತ ನನಗೆ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದಕ್ಕೆ ಮೇನ್ ರೀಸನ್ ರಂಗಾಯಣ ರಘು ಸರ್ ಅಂಡ್ ವಿಜಯ್ ಸರ್ ಅವರ ಕಾಂಬಿನೇಷನ್. ಸೀನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕನ್ನಡದಲ್ಲಿ ತಮಿಳ್ಗಿಂತನೂ ಸೂಪರ್ ಆಗಿ ಮಾಡಿದ್ದಾರೆ. ನಮಗೆ ಹೇಗೆ ನಮ್ಮ ದುನಿಯಾ ವಿಜಯ್ ಸರ್, ತಮಿಳಿಗರಿಗೆ ಅವರ ವಿಜಯ್ ಸೇತುಪತಿ ಸರ್ ಹಾಗೆ, ಅದಕ್ಕೆ ಅವ್ರನ್ನ ಮಕ್ಕಳ್ ಸೆಲ್ವನ್ ಅಂತ ಕರೀತಾರೆ. ಬಟ್ ನಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ದು ಕನ್ನಡ ಮೂವಿಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಡೀ ಕನ್ನಡ ಇಂಡಸ್ಟ್ರಿನೇ ಒನ್ ಆಫ್ ದ ಬೆಸ್ಟ್ ರೀಮೇಕ್ ಯಾವುದು ಅಂತ ನನ್ನನ್ನು ಕೇಳಿದ್ರೆ ನಾನು ಕಣ್ಣು ಮುಚ್ಕೊಂಡು ಹೇಳೋ ಹೆಸರು ಬುಲ್ಬುಲ್. ರಚಿತಾ ರಾಮ್ ಮೇಡಮ್ ಅವರ ಡೆಬ್ಯೂ ಮೂವಿ. ಅದು ಅಲ್ಲದೆ ತೆಲುಗಿನ ಡಾರ್ಲಿಂಗ್ ಮೂವಿಯ ರೀಮೇಕ್ ಆಗಿತ್ತು. ನಾನು ಯಾಕೆ ಇದನ್ನ ಬೆಸ್ಟ್ ರೀಮೇಕ್ ಅಂತ ಹೇಳ್ತಾ ಇದ್ದೀನಿ ಗೊತ್ತಾ? ಇಲ್ಲಿವರೆಗೂ ನಾನು ಹೇಳಿದ ಮೂವೀಸ್ ಗಳೆಲ್ಲ ಒರಿಜಿನಲ್ ಮೂವೀಸ್ ಹೇಗಿದೆಯೋ ಅದೇ ತರ ಪಿನ್ ಟು ಪಿನ್ ಕಾಪಿ ಮಾಡಿರ್ತಿದ್ರು. ಆದ್ರೆ ಬುಲ್ಬುಲ್ ವಿಷಯದಲ್ಲಿ ಮಾತ್ರ ಫಸ್ಟ್ ಹಾಫ್ ನ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಎರಡು ಮೂವಿಲಿ ಅವನಿಗೆ ಹೀರೋ ಒಂದು ಲವ್ ಬಗ್ಗೆ ಫೇಕ್ ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ತೆಲುಗುಲೇ ಬೇರೆ ತರ ಇದೆ. ಪ್ರಭಾಸ್ ಅಂಡ್ ಕಾಜೋಲ್ ಅವ್ರು ಆಕ್ಟ್ ಮಾಡಿರೋ ಆ ಮೂವಿಯ ಫ್ಲಾಶ್ ಬ್ಯಾಕ್ ಸ್ಟೋರಿನೇ ಕಂಪ್ಲೀಟ್ ಡಿಫ್ರೆಂಟ್. ಅಂಡ್ ನಮ್ಮ ಕನ್ನಡದಲ್ಲಿ ಇವರು ಹೇಳಿರುವಂತಹ ಸ್ಟೋರಿ ಹೇಗೆ ದರ್ಶನ್ ಅವರು ಒಂದು ಫೇಕ್ ಲವ್ ಸ್ಟೋರಿನ ಹೇಳ್ತಾರಲ್ಲ, ಅದು ಕಂಪ್ಲೀಟ್ ಚೇಂಜ್ ಇದೆ. ನೀವು ಎರಡು ಮೂವಿಯ ಫಸ್ಟ್ ಹಾಫ್ ನ ನೋಡಿದ್ರೆ ಆ ಮೂವಿನೇ ಬೇರೆ, ಈ ಮೂವಿನೇ ಬೇರೆ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಚೆನ್ನಾಗಿದೆ, ಬಟ್ ಸೆಕೆಂಡ್ ಹಾಫ್ ಯಾವ ತರ ಇದೆಯೋ ಸೇಮ್ ಟು ಸೇಮ್ ಕಾಪಿ ಹೊಡಿದ್ದಾರೆ. ಕ್ಲೈಮ್ಯಾಕ್ಸ್ ನ ಚೇಂಜ್ ಮಾಡಿದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ನಮ್ ಸುವರ್ಣದವರು ಯಾಕೋ ನಮ್ಗೆ ತುಂಬಾ ತೊಂದರೆ ಕೊಡ್ಬೇಕು ಅನ್ಕೊಂಡವ್ರೇನೋ. ಡಾರ್ಲಿಂಗ್ ಮೂವಿನೂ ಬಿಟ್ಟಿಲ್ಲ ಗುರು. ಓ ಮೈ ಡಾರ್ಲಿಂಗ್ ಅಂತ ಕನ್ನಡದಲ್ಲಿ ಬೇರೆ ಡಬ್ ಮಾಡ್ಬಿಟ್ಟಿದ್ದಾರೆ. ಎಷ್ಟೇ ಆದ್ರೂ ನನಗೆ ಕನ್ನಡದ ಬುಲ್ಬುಲ್ಲೆ
ತೆಲುಗಿನ ಡಾರ್ಲಿಂಗ್ ಇಂದ ತುಂಬಾ ಇಷ್ಟ ಆಯ್ತು ಗುರು. ಒರಿಜಿನಲ್ ತೆಲುಗು ಮೂವಿನೇ ಕೂಡ ನಾನು ಇಷ್ಟ ಆಗಿ 4 ಸಲ ರಿಪೀಟ್ ಮೂಡಲ್ಲಿ ನೋಡಿದ್ದೀನಿ. ಇಷ್ಟೆಲ್ಲ ನೋಡಿದ್ರು ಕೂಡ ನಾನು ಕನ್ನಡದಲ್ಲಿ ಇದನ್ನ ಹೇಗ್ ಮಾಡಿದ್ದಾರೆ ಅಂತ ಒಂದು ಕುತೂಹಲದಲ್ಲಿ ಬುಲ್ಬುಲ್ ಮೂವಿಗೆ ಹೋದೆ. 100% ನನ್ನ ಸ್ಯಾಟಿಸ್ಫೈ ಮಾಡ್ತು ನಮ್ಮ ಕನ್ನಡದ ಬುಲ್ಬುಲ್. ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಾನು ಇದುವರೆಗೂ ಮರೆಯಕ್ ಸಾಧ್ಯನೇ ಇಲ್ಲ. ಎಂ.ಡಿ. ಶ್ರೀಧರ್ ಸರ್ ರೀಮೇಕ್ ಮೂವಿನ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಅದು ಅಲ್ದಲೆ ಅವರ ಸ್ಟೈಲ್ ಏನು ಅಂತಂದ್ರೆ ಎಲ್ಲದನ್ನು ಡಿಟ್ ಕಾಪಿ ಹೊಡಿದಲೆ ಅವ್ರದೇ ಆದಂತಹ ಒಂದು ಓನ್ ಮೈಂಡ್ ನ ಯೂಸ್ ಮಾಡಿ ಸ್ಕ್ರೀನ್ ಪ್ಲೇ ವೈಸ್ ಚೇಂಜ್ ಮಾಡ್ತಾರೆ ನೋಡಿ, ಅದೇ ನನಗೆ ಸಖತ್ ಇಷ್ಟ ಆಯ್ತು. ಬೇಕು ಅಂದ್ರೆ ಓ ಮೈ ಡಾರ್ಲಿಂಗ್ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಆಗಿದೆ, ಕನ್ನಡ ಡಬ್ಡ್ ಆಗಿದೆ. ಬಟ್ ಡಬ್ಬಿಂಗ್ ಕ್ವಾಲಿಟಿ ಅಂತೂ ತುಂಬಾ ಕೆಟ್ಟದಾಗಿದೆ. ಮನೆಯವರೆಲ್ಲ ಕುತ್ಕೊಂಡು ನೋಡ್ಬೇಕು ಅಂತ ಇದ್ರೆ ನಮ್ ಬುಲ್ಬುಲ್ನಾದ್ರೂ ನೋಡಿ ಅಥವಾ ತೆಲುಗಿನ ಡಾರ್ಲಿಂಗ್ ಆದ್ರೂ ನೋಡಿ. ಎರಡು ಮೂವಿ ಒನ್ ಆಫ್ ದ ಜೆಮ್. ಅವರವರ ಇಂಡಸ್ಟ್ರಿಗೆ ಅದು ಒನ್ ಆಫ್ ದ ಜೆಮ್ ಮೂವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋ ಮಾಡಿದ ಉದ್ದೇಶ ರೀಮೇಕ್ ತಪ್ಪು, ಸ್ವಮೇಕೆ ಸರಿ ಅಂತ ಅಲ್ಲ. ನಮಗೆ ಆದಂತ ಕೆಲವು ಟ್ಯಾಲೆಂಟ್ಸ್ ಗಳಿರುತ್ತೆ. ನಾವ್ ಯಾವ್ದೇ ರೀತಿಯಾಗ್ಲೂ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬಾರ್ದು. ಅವಾಗ್ಲೇ ನಾವು ಖುಷಿಯಾಗಿರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ಟೇಕ್ ಕೇರ್, ಬಾಯ್, ಲವ್ ಯು.